ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸ್ಟೂಡೆಂಟ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭೋದಯ ಮತ್ತು ಶುಭ ದಿನ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಧ್ಯಾನದಲ್ಲಿ ನಾವು ಓಂಕಾರ ಭ್ರಮರಿ ರಿಲ್ಯಾಕ್ಸ್ ಮತ್ತು ಓಂಕಾರ ಭ್ರಮರಿ ರಿಲ್ಯಾಕ್ಸ್ ಆದಮೇಲೆ ನಾವು ಪ್ರಾಣಾಯಾಮ ಮಾಡಿದ್ವಿ ಸ್ನೇಹಿತರೆ. ಪ್ರಾಣಾಯಾಮನು ಆದಮೇಲೆ ನಾವು ಮುದ್ರ ಪ್ರಾಣಾಯಾಮ. ಸೊ ಸ್ನೇಹಿತರೆ, ಮುದ್ರ ಪ್ರಾಣಾಯಾಮದ ಬಗ್ಗೆ ನಾವು ಇವತ್ತು ಹೇಗೆ ಮುದ್ರ ಪ್ರಾಣಾಯಾಮ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೆಗೆ ಬನ್ನಿ ನಾವು ಈಗ ಓಂಕಾರ ಭ್ರಮರಿಯನ್ನು ಶುರು ಮಾಡೋಣ. ಏನಂತಂದರೆ, ಇದು ನಾವು ಧ್ಯಾನದ ಒಂದು ಪ್ರಾರ್ಥನೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾವು ಇದು ಧ್ಯಾನ ಏನು ಮಾಡ್ಬೇಕಂತ ಹೇಳ್ತೀವಲ್ಲ, ಅದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಬನ್ನಿ ಈಗ ಶುರು ಮಾಡೋಣ ಸ್ನೇಹಿತರೆ. ಇದು ಮೊದಲನೇದು, ದೀರ್ಘವಾದ ಉಸಿರು ತಗೊಂಡು
ಹೋ ಹೋ ಸ್ನೇಹಿತರೆ, ಈಗ ಓಂಕಾರ ಆಯ್ತು. ಒಂದು ದೀರ್ಘವಾದ ಉಸಿರತವನ್ನು ಉಸಿರು ಬಿಡೋಣ. ನೋಡಿ ಸ್ನೇಹಿತರೆ, ನಾನು ಓಂಕಾರವನ್ನು 21 ಬಾರಿ ಮಾಡ್ತೀನಿ. ಆಮೇಲೆ ನಾನು ಮಾಡೋ ಓಂಕಾರ ಸ್ನೇಹಿತರೆ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ 30 ಸೆಕೆಂಡ್ಗಳು ಇರುತ್ತೆ ಸ್ನೇಹಿತರೆ. ಅಂದರೆ ನೋಡಿ, ನಾನು ಮಾಡ್ತಾ 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 ನಾನು ಫುಲ್ಲಾಗಿ ಯೋಗದಲ್ಲಿ ಫಿಟ್ ಆಗಿದ್ದೀನಿ. ಆಮೇಲೆ ಸ್ನೇಹಿತರೆ, ನೀವು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವಿನ್ನ ಒಂದು 3 ತಿಂಗಳು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನೀವು ಅಭ್ಯಾಸ ಮಾಡಿ ಮಾಡಿ ಮಾಡ್ಕೊಂಬಂದ್ರೆ ಅಲ್ಲಿಗೆ ಬರುತ್ತೆ, ಒಂದೇ ಸತಿಗೆ ಬರಲ್ಲ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಉಸಿರನ್ನು ಚೆನ್ನಾಗಿ ಉಸಿರನ್ನು ತೆಗೆದುಕೊಂಡು ಓಮನ್ನ ಅನ್ನೋದು 30 ಸೆಕೆಂಡ್ವರೆಗೂ ಮಾಡ್ತೀನಿ ಸ್ನೇಹಿತರೆ. ನಾನು 21 ಬಾರಿ ಮಾಡ್ತೀನಿ. ನೀವು ಕೂಡ ಇದನ್ನು ಚೆನ್ನಾಗಿ ಕಲಿತ್ರೆ ನೀವು ಕೂಡ ಈ ಥರ ಮಾಡ್ಬೋದು. ಇದರಲ್ಲೇ ನಾವು ಒಂದು ಚಾಲೆಂಜ್ ಆಗಿ ತಗೋಬೇಕು ಸ್ನೇಹಿತರೆ. ಎಷ್ಟು ಚಾಲೆಂಜ್ ಆಗಿ, ಎಷ್ಟು ಶ್ರಮ ಮತ್ತು ಎಷ್ಟು ಉಸಿರಾಟ ತಗೊಂಡು ನಾವು ಉಸಿರಾಟವನ್ನು ಇದರ ಜೊತೆ ನಾವು ಅಭ್ಯಾಸವನ್ನು ಮಾಡ್ತೀವಿ, ಅವಾಗೆ ನಮ್ಮ ಆರೋಗ್ಯ ಸಮೃದ್ಧಿಗೊಳಿಸುತ್ತೆ ಸ್ನೇಹಿತರೆ. ಮತ್ತು ಉಸಿರಾಟದ ನಿಮಗೆ ಏನೇ ತೊಂದರೆಗಳಿದ್ರೂ ಬೇಗ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯ ಸ್ವಚ್ಛವಾಗಿ ಮತ್ತು ಹೆಲ್ದಿಯಾಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಈಗ ಓಂಕಾರ ಆಯಿತು, ಭ್ರಮರಿ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಧ್ಯಾನವನ್ನು ಮಾಡುವಾಗ ನೋಡಿ, ಈ ಥರ ಆರಾಮಾಗಿ ನಿಮಗೆ ಯಾವ ಥರ ಬೇಕು ಸುಖಾಸನದಲ್ಲಿ ಕುಳಿತುಕೊಂಡು ನಿಮ್ಮ ಸೊಂಟವನ್ನು ನೇರವಾಗಿ ಇಟ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಧ್ಯಾನವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಒಂದು ಉಸಿರು ತಗೊಂಡು ಉಸಿರು ಬಿಟ್ಟು ಮತ್ತೆ ಭ್ರಮರಿನ ಶುರು ಮಾಡೋಣ.
ಈಗ ಒಂದು ದೀರ್ಘ ಉಸಿರು ತಗೊಂಡು ಉಸಿರು ಬಿಡೋಣ ಸ್ನೇಹಿತರೆ. ನೋಡಿ, ಈಗ ಇದು ನಾನು ಭ್ರಮರಿಯನ್ನು ಕೂಡ 21 ಬಾರಿ ಮಾಡ್ತೀನಿ. ಹಾಗೆ ನೋಡಿ ಸ್ನೇಹಿತರೆ, ನನ್ನ ಉಸಿರಾಟದಲ್ಲಿ ನೀವು ಗಮನಿಸಬಹುದು, ಭ್ರಮರಿಯನ್ನು ನಾನು 30ರಿಂದ 40 ಸೆಕೆಂಡ್ವರೆಗೂ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಆಮೇಲೆ ಬರ್ತಾ 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 ನೀವು ಕೂಡ ಫಿಟ್ ಆಗ್ತೀರಾ ಸ್ನೇಹಿತರೆ ಅದರಲ್ಲಿ. ಸೊ ನೋಡಿ, ಇದು ನಾವು ಪ್ರತಿನಿತ್ಯ ಯಾಕೆ ಮಾಡಬೇಕಂತ ನಿಮಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಇದರಿಂದ ನಮಗೆ ಯಾವುದೇ ಕಾಯಿಲೆ ಕಸ ಕಡ್ಡಿಗಳು ಬರಲ್ಲ. ಒಂದು, ಎರಡನೇದು, ನಮ್ಮ ದೇಹದಲ್ಲಿ ನಾವು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟು ನಮ್ಮ ಅಂಗಾಂಗಗಳನ್ನು ನಾವು ಮರ್ತಿರ್ತೀವಿ. ಇದು ಎಲ್ಲ ನಮ್ಮ ದೇಹದಲ್ಲಿರೋ ಭಾಗಗಳೆಲ್ಲ ನಾವು ಅದನ್ನು ಗುರುತಿಸಿ ಅದನ್ನು ನಾವು ಆ್ಯಕ್ಟಿವ್ ಮಾಡ್ಕೋತೀವಿ. ಆಮೇಲೆ ಮೂರನೇದು, ಪ್ರತಿನಿತ್ಯ ನಾವು ಕೆಲಸ ಮಾಡುವಾಗ ಕೆಲಸದಲ್ಲಿ ನಮ್ಮ ಮೆದುಳು ಚುರುಕಾಗಿರುತ್ತೆ. ಕೆಲಸಗಳನ್ನು ಸುಲಭವಾಗಿ ಮತ್ತು ವೇಗವಾಗಿ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಇದನ್ನು ನಾನು ನಿಮಗೆ ಪ್ರತಿನಿತ್ಯ ಯಾಕೆ ಮಾಡ್ಬೇಕಂತ ಹೇಳ್ತೀನಿ ಅಂತಂದರೆ, ನೋಡಿ ಸ್ನೇಹಿತರೆ, ಈಗ ನೀವು ಇದನ್ನು ಈಗ ಶುರು ಮಾಡಲಿಲ್ಲ ಅಂತಂದರೆ ಯೋಗ ಧ್ಯಾನವನ್ನು, ಈ ಧ್ಯಾನ ನಿಮಗೆ ಬಹಳ ಈಸಿ ಆದದ್ದು, ಯೋಗ ಮತ್ತು ಬಹಳ ಈಸಿ ಆದದ್ದು. ಈಗ ನೀವು ಶುರು ಮಾಡಿಲ್ಲ ಅಂತಂದರೆ ಸ್ನೇಹಿತರೆ ಏನು ಮಾಡ್ತೀರಾ, ಇರಲಿ ಬಿಡು ಇದೇನಪ್ಪ ಯೋಗ ಅಂತಾರೆ ಧ್ಯಾನ ಅಂತಾರೆ ಅಂದ್ಕೊಂಡು ನೀವು ಅದನ್ನು ತಲೆಯಿಂದ ತೆಗೆದಾಕ್ಬಿಟ್ಟು ನೀವು ಯಾವಾಗ ಮತ್ತೆ ನೀವು ಮಾಡೇ ಮಾಡ್ತೀರಾ. ಯಾವಾಗ ಗೊತ್ತಾ,
ಕಾಯಿಲೆಗಳು ಬಂದ ಮೇಲೆ, ರೋಗಗಳು ಬಂದ ಮೇಲೆ, ನಿಮ್ಮ ದೇಹ ಬೆಳೆದ ಮೇಲೆ, ಬೊಜ್ಜುಗಳು ಬಂದ ಮೇಲೆ, ನನಗೆ ಓಡಾಡೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ, ಮತ್ತು ಆಹಾರದಲ್ಲಿ ಊಟ ಮಾಡೋದು ಜೀರ್ಣ ಆಗ್ತಾ ಇಲ್ಲ. ಸೊ ಅಂಥ ಟೈಮಲ್ಲಿ ಮತ್ತೆ ನೀವೇನು ಮಾಡ್ತೀರಾ, ಅವೆಲ್ಲ ಬರೆಸ್ಕೊಂಡು ಆಮೇಲೆ ನೀವು ಯೋಗ ಧ್ಯಾನವನ್ನು ಮತ್ತೆ ಹುಡುಕ್ಕೊಂಡು ಕೂತ್ಕೊಳ್ತೀರ ಸ್ನೇಹಿತರೆ. ಅದರಿಂದ ನಾನೇನು ಹೇಳೋದು, ಪ್ರತಿನಿತ್ಯ ನೀವು ಮಾಡಬೇಕಂದ್ರೆ ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲೇ ಕೂತು ಆರಾಮಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಒಂದೊಂದು ಬಿಡಿಯಾಗಿ ನಾನು ಕನ್ನಡದಲ್ಲಿ ಸ್ಪಷ್ಟವಾಗಿ ನಿಮಗೆ ಒಂದೊಂದು ಮಾಹಿತಿಗಳನ್ನು ನಿಮಗೆ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಿಂದ ಇವತ್ತಿಂದನೇ ನೀವು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ನೀವು ಮಾಡ್ಬೇಕು ಸ್ನೇಹಿತರೆ. ಇವತ್ತಿಂದನೇ ಶುರು ಮಾಡಿ. ಮುಂಜಾನೆ ಎದ್ದು ನಿಮ್ಮ ಬೆಳಿಗ್ಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು 1 ಗ್ಲಾಸ್ ನೀರು ಕುಡಿದುಕೊಂಡು ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ಅರ್ಧ ತಾಸು ಮಾಡಿ ಅಂತ ಹೇಳಿ, ಯಾಕಂದರೆ ನೀವು ಬಿಗಿನರ್ಸ್, ನೀವು ಶುರು ಮಾಡುವಾಗ ನೀವು ಅರ್ಧ ತಾಸು ಮಾಡಿದ್ದೀರಂದರೆ ನೀವು ಧ್ಯಾನದಲ್ಲಿ ಇಳಿತೀರಾ, ಯೋಗದಲ್ಲಿ ಇಳಿತೀರಾ. ನಿಮ್ಮ ದೇಹದ ಭಾಗಗಳು ಇವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೇವೆ ಮತ್ತು ನೀವು ಆ್ಯಕ್ಟಿವ್ ಆಗಿರ್ತೀರಾ. ಯಾವುದೇ ಕಾರಣಕ್ಕೂ ಬೊಜ್ಜು ಬರೋದು ಮತ್ತೊಂದು ಆ ಥರದ್ದು ಯಾವುದೂ ಆಗಲ್ಲ. ಇದರಿಂದ ಎಲ್ಲವೂ ನಿವಾರಣೆ ಆಗುತ್ತೆ. ಹೆಲ್ತಿಯಾಗಿರ್ತೀರಾ, ಸ್ಲಿಮ್ ಆಗಿರ್ತೀರಾ, ಒಳ್ಳೆ ಆರೋಗ್ಯವಾಗಿ ಇರ್ತೀರ ಸ್ನೇಹಿತರೆ. ಅದರಿಂದ ನೀವು ಇವತ್ತಿಂದನೇ ನೀವು ಧ್ಯಾನವನ್ನು, ಮೆಡಿಟೇಷನ್ನ ಶುರು ಮಾಡಿ ಸ್ನೇಹಿತರೆ. ಎಲ್ಲ ಕಾಯಿಲೆಗಳು ಬಂದಮೇಲೆ ನೀವು ಮಾಡಿದ್ರೆ ನೀವಾಗಲ್ಲ. ಅದರಿಂದ ನಾನು ಹೇಳೋದು ಇವತ್ತಿಂದನೇ ನೀವು ಶುರು ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಓಂಕಾರ ಭ್ರಮರಿ ಮಾಡಿದ್ದೀನಿ. ಈಗ ರಿಲ್ಯಾಕ್ಸೇಷನ್ ಮಾಡೋಣ. ಈ ರಿಲ್ಯಾಕ್ಸೇಷನ್ 10 ನಿಮಿಷ ನಾವು ಕರೆಕ್ಟಾಗಿ ಮಾಡಿದ್ರೆ, ಚಾಲೆಂಜ್ ಮಾಡಿ, ನಮ್ಮ ಆರೋಗ್ಯ ಬಹಳ ಅಂದರೆ ಬಹಳ ಒಳ್ಳೆಯ ಅದೇನೋ ಥರ ಫುಲ್ ವಿಟಮಿನ್ಸ್ ನಮಗೆ ಸಿಗುತ್ತೆ ಸ್ನೇಹಿತರೆ. ಇದರಿಂದ ಧ್ಯಾನ, ಏಕಾಗ್ರತೆ ಪಡ್ಕೊಂಡ್ರೆ ಮನುಷ್ಯನಿಗೆ ಯಾವುದೇ ಒಂದು ವಿಚಾರಗಳು ತಿಳ್ಕೊಳ್ಳೋಕ್ಕೆ ಮತ್ತು ಮೆಮೊರಿಯಲ್ಲಿ ಶೇಖರಣೆ ಮಾಡ್ಕೊಳ್ಳೋಕ್ಕೆ ಬಹಳ ಅಂದರೆ ಬಹಳ ಸುಲಭವಾಗುತ್ತೆ ಸ್ನೇಹಿತರೆ. ಈಗ ಬನ್ನಿ ನಾವು ಧ್ಯಾನವನ್ನು ಮಾಡೋಣ. ಅದರಲ್ಲಿ ರಿಲ್ಯಾಕ್ಸೇಷನ್. ಈಗ ನಿಮಗೆ ಯಾವ ಥರ ಬೇಕೋ ಆ ಥರ ಕಂಫರ್ಟಾಗಿ ಕುಳಿತುಕೊಳ್ಳಿ. ನಾನು ನೋಡಿ ಈ ಥರ ಕುಳಿತುಕೊಳ್ತೀನಿ ಆರಾಮಾಗಿ. ಈಗ ನೀವು ಕಣ್ಣು ಮುಚ್ಕೊಂಡು ಸೊಂಟ ನೇರವಾಗಿ ಇರಬೇಕು ಸ್ನೇಹಿತರೆ. ಕಣ್ಣು ಮುಚ್ಚಿಕೊಳ್ಳಿ, ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ. ಮತ್ತೆ ನೋಡಿ, ಈಗ ಆರಾಮಾಗಿ ಕುಳಿತುಕೊಳ್ಳಿ. ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡಿ. ಈಗ ನಾವೇನು ಮಾಡಬೇಕಂದ್ರೆ, ತಲೆಯಿಂದ ಕಾಲುವರೆಗೂ ಒಂದೊಂದು ಭಾಗವನ್ನು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಡಿಯಿಂದ ಮುಡಿವರೆಗೂ ನಮ್ಮ ತಲೆ ಕೂದಲು, ಹಣೆ, ಕಣ್ಣು ರೆಪ್ಪೆ, ಮೂಗು, ಹಲ್ಲುಗಳು, ನಾಲಿಗೆ, ತುಟಿ, ಕಿವಿ, ಕುತ್ತಿಗೆ, ಎಲ್ಲ ಭಾಗಗಳನ್ನು, ಭುಜ, ಕೈ, ಅಂಗೈ, ಬೆರಳುಗಳು, ಸೊಂಟ, ಹೊಟ್ಟೆ, ನಮ್ಮ ದೇಹದಲ್ಲಿ ಇರೋ ಎಲ್ಲ ಭಾಗಗಳನ್ನು ನಾವು ಒಂದೊಂದಾಗಿ, ನಮ್ಮ ದೇಹದಲ್ಲಿ ಏನಿದೆ ಎಲ್ಲ ಭಾಗಗಳನ್ನು ಒಂದೊಂದಾಗಿ ರಿಲ್ಯಾಕ್ಸ್ ಆಗಿ ಅವನ್ನು ನಾವು ಗುರುತಿಸ್ಕೊಂಡು ಬರ್ತಾ ಇರಬೇಕು ಸ್ನೇಹಿತರೆ. ನಮ್ಮ ಕೂದಲು ಹೀಗಿದೆ, ನಮ್ಮ ಹಣೆ ಹೀಗಿದೆ, ಮೂಗು ಹೀಗಿದೆ, ಕಿವಿ ಹೀಗಿದೆ ಅಂತ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರ್ತಾ ಇರಬೇಕು ಸ್ನೇಹಿತರೆ, ರಿಲ್ಯಾಕ್ಸ್ ಆಗಿ. ಆಮೇಲೆ ನೀವು ಕಣ್ಣನ್ನು ಮುಚ್ಚಿದ ತಕ್ಷಣ ನಿಮ್ಮ ಕಣ್ಣಿನ ಮುಂದೆ ಸಾವಿರಾರು ಕನಸುಗಳು ಬರ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಉತ್ತರವನ್ನು ನೀಡಬೇಡಿ. ನಾನು ಇಲ್ಲೇ ಕುಳಿತಿದ್ದೇನೆ, ನೀವು ಯಾವ ಜಾಗದಲ್ಲಿ ಕುಳಿತಿರ್ತಾರೋ ಆ ಜಾಗದಲ್ಲಿ ಕುಳಿತಿದ್ದೇನೆ ಅಂತ ನೆನೆಸ್ಕೊಂಡು ನಮ್ಮ ಭಾಗದ ಮೇಲೆ ಧ್ಯಾನ ಇಟ್ಟುಕೊಂಡು ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ನೀವು ಎಲ್ಲ ಭಾಗಗಳನ್ನು ಗುರುತಿಸಿಕೊಂಡ ನಂತರ ನಿಧಾನವಾಗಿ ನಿಮ್ಮ ಮೂಗು ಹೇಗೆ ಉಸಿರಾಡುತ್ತಿರುತ್ತೆ ಅನ್ನೋದರ ಮೇಲೆ ಗಮನವನ್ನು ಇಡಿ. ನೋಡಿ, ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ಗಮನವನ್ನು ಇಡಿ. ಮೂಗು ನಿಧಾನಕ್ಕೆ ಉಸಿರಾಡ್ತಾ ಇರುತ್ತೆ ಸ್ನೇಹಿತರೆ, ಅದರ ಮೇಲೆ ಗಮನವನ್ನು ಇಡಿ. ಯಾವುದೇ ಕಾರಣಕ್ಕೂ ನೀವು ಕಣ್ಣು ಮುಚ್ಚಿದರೆ ಸಾವಿರಾರು ಯೋಚನೆಗಳು ನಿಮ್ಮ ಕಣ್ಣು ಮುಂದೆ ಬರ್ತಾವೆ. ಅದಕ್ಕೆ ರಿಪ್ಲೈ ಮಾಡಬೇಡಿ, ಉತ್ತರವನ್ನು ನೀಡಬೇಡಿ. ನಿಮ್ಮ ಧ್ಯಾನದ ಮೇಲೆ ಧ್ಯಾನ ಇರಲಿ. ರಿಲ್ಯಾಕ್ಸ್. ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ. ಸೊಂಟ ನಾವು ಈ ಥರ ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬರುವಾಗ ತಾನೇ ಈ ಥರ ಬಗ್ಗೋದು ಇದು ಮಾಡುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ
ಬಗ್ಗಿಸಬೇಡಿ. ಸೊಂಟವನ್ನು ನೇರವಾಗಿ ಇಟ್ಟುಕೊಳ್ಳಿ. ರಿಲ್ಯಾಕ್ಸ್ ಸ್ನೇಹಿತರೆ, ರಿಲ್ಯಾಕ್ಸ್. ಸೊ ನೀವು ಕಣ್ಣನ್ನು ಮುಚ್ಚಿದ ನಂತರ ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನ ಆದ ನಂತರ ನೀವು ಈಗ 5 ನಿಮಿಷ ಆಯ್ತು ಅಂತಂದರೆ ನೀವು ಕೈಯನ್ನು ಈ ಥರ ತಗೊಂಡು ಕೈ ಉಜ್ಜಿಕೊಂಡು ನಿಮ್ಮ ಕಣ್ಣಿನ ಮೇಲೆ ಈ ಥರ ಒರೆಸಿ ನಿಧಾನವಾಗಿ ಕಣ್ಣು ತೆರೆಯಿರಿ. ಈಗ ಒಂದು ದೀರ್ಘ ಉಸಿರು ಬಿಡಿ ಸ್ನೇಹಿತರೆ. ಇದು ಸ್ನೇಹಿತರೆ ಎಷ್ಟು ಮಜವಾಗಿರುತ್ತಂತಂದರೆ ಆಮೇಲೆ ನೋಡಿ ನಮ್ಮ ಸೊಂಟ ಇದು ಸ್ನೇಹಿತರೆ, ಇದು ನಮಗೆ ಬಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಪ್ರತಿನಿತ್ಯ ಕೆಲಸಗಳು ಮಾಡೋದ್ರಲ್ಲಿ ಯಾವುದೇ ಅಡಚಣೆ ಇಲ್ಲದೆ ನಾವು ಆರಾಮವಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೋಬೋದು. ಇದರ ಜೊತೆಗೆ ನಾವು ಒಳ್ಳೆ ಯೋಚನೆಗಳು, ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ಒಬ್ಬರಿಗೆ ಬುದ್ಧಿ ಹೇಳುವಷ್ಟು ಬೆಳಿತೀವಿ. 4 ಜನಗೂ ಒಳ್ಳೇದಾಗಬೇಕನ್ನೋದೇ ನಮ್ಮ ತಲೆಯಲ್ಲಿ ಹೊಸ ವಿಚಾರಗಳು ಬರ್ತವೆ. ಓದೋರಿದ್ರಂತೂ ಅವರಿಗೆ ಇದು ಒಂದು ದೊಡ್ಡ ರಹಸ್ಯ. ಅಂದರೆ ರಹಸ್ಯ ಸ್ನೇಹಿತರೆ, ಓದೋರು ಮಾತ್ರ ಇದು ಪ್ರತಿನಿತ್ಯ ನೀವು ಮಾಡಿದ್ರಂತೂ ಬಹಳಷ್ಟು ನನಗೆ ಓದೋಕ್ಕೆ ಬರಲ್ಲ, ನನಗೆ ಬರೆಯೋಕ್ಕೆ ಬರಲ್ಲ ಅನ್ನೋರಂತೂ ಇದನ್ನು ನೀವು ಪ್ರತಿನಿತ್ಯ ಮಾಡಿ ನಿಮಗೆ ಒಂದು 15 ದಿನದಲ್ಲೇ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಇದನ್ನು ನೀವು ಮಾಡಬೇಕು, ನೀವು ಕಡ್ಡಾಯವಾಗಿ ನೀವು ಮಾಡಲೇಬೇಕು. ನೀವು ಮಾಡಿದ್ದೀರಂತಂದರೆ ನಿಮಗೆ ನೀವೇ ಒಳ್ಳೆಯ ಓದಿನ ಮೇಲೆ ಧ್ಯಾನ ಬರುತ್ತೆ. ಮತ್ತು ಅದರಲ್ಲಿ ಇನ್ನೂ ಜಾಸ್ತಿ ಅಂದರೆ ಜಾಸ್ತಿ ಓದೋದಕ್ಕೆ ಬರೆಯೋದಕ್ಕೆ ಆಸಕ್ತಿ ಹುಟ್ಟುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು. ಬನ್ನಿ ಸ್ನೇಹಿತರೆ, ನಾವು ಈಗ ಮೊದಲನೇದು ಪ್ರಾರ್ಥನೆ ಮಾಡಿದ್ದೀವಿ. ಈಗ ಇವತ್ತಿನ ವಿಷಯದಲ್ಲಿ ನಾವು ಮುದ್ರ ಪ್ರಾಣಾಯಾಮ ಅಂತ ಮಾಡ್ತಾ ಇದ್ವಿ. ಮುದ್ರ ಪ್ರಾಣಾಯಾಮದಲ್ಲಿ ನಿಮಗೆ ಚಿನ್ಮುದ್ರ ಮತ್ತು ಚಿನ್ಮಯ ಮುದ್ರವನ್ನು ತಿಳಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ನಾವು ಆದಿಮುದ್ರವನ್ನು ಮಾಡೋಣ. ಆದಿಮುದ್ರ ಹೇಗೆ ಮಾಡ್ತೀವಿ ಅನ್ನೋದು ನಿಮಗೆ ಈಗ ತೋರಿಸ್ಕೊಡ್ತೀನಿ, ಬನ್ನಿ. ಈ ನೋಡಿ ಸ್ನೇಹಿತರೆ, ಆದಿಮುದ್ರ ಅನ್ನೋದು ಈಗ ನಾವು ಚಿನ್ಮುದ್ರ ಮಾಡಿದ್ವಿ. ಚಿಕ್ಕ ಬೆರಳನ್ನು ಹೀಗೆ ಹಿಡ್ಕೊಂಡು ಧ್ಯಾನದ ರೂಪದಲ್ಲಿ ಕುಳಿತುಕೊಂಡು ಮಾಡಿದ್ವಿ. ಆಮೇಲೆ ಚಿನ್ಮಯ ಮುದ್ರ ಅಂದರೆ ಹೆಬ್ಬೆಟ್ಟಿಂದ 3ನೇ ಬೆರಳನ್ನು ಹಿಡಿದುಕೊಂಡು ನಾವು ಮಾಡಿದ್ದೀವಿ. ಈಗ ಇವತ್ತು ಆದಿಮುದ್ರ ಅಂದರೆ ಹೇಗಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ಬೆರಳನ್ನು ಈ ಥರ ಹಿಡಿದುಕೊಳ್ಳಿ. ನೋಡಿ ನಿಮ್ಮ ಕೈ ಈ ಥರ ಇದೆಲ್ಲ, ಕೈನ ಈ ಥರ ಹಿಡಿದುಕೊಂಡು ಈ 5 ಬೆರಳನ್ನು ಇದೆಲ್ಲ ಮುಷ್ಟಿ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಹೆಬ್ಬೆಟ್ಟನ್ನು ಒಳಗಡೆ ಹಾಕ್ಕೊಳ್ಳಿ. 4 ಬೆರಳುಗಳನ್ನು ನೋಡಿ ನೀಟಾಗಿ ನೋಡಿಸ್ಕೊಳ್ಳಿ. ದೊಡ್ಡ ಹೆಬ್ಬೆಟ್ಟನ್ನು ಈ ಥರ ಹಾಕ್ಕೊಂಡು 4 ಬೆರಳನ್ನು ನಾವು ಹೀಗೆ ಮಾಡಬೇಕು. ನೋಡಿ ಈ ಥರ ಮಾಡಿಕೊಂಡು ನಾವು ಒಂದು ದೀರ್ಘ ಉಸಿರು ಬಿಡಿ. ಇದನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು 10 ಬಾರಿ ಸ್ನೇಹಿತರೆ ಉಸಿರಾಟ ನಿಧಾನವಾಗಿ ತಗೊಂಡು ಉಸಿರಾಟನ ನಿಧಾನವಾಗಿ ಬಿಡೋದು. ಉಸಿರಾಟದ ಮೇಲೆ ಇದು ನಾವೆಲ್ಲ ಇದು ಒಂದು ಸರ್ಕಸ್ ಅಂತಲೇ ಹೇಳ್ಬೋದು, ಇದು ಜಿಮ್ ಅಂತಲೇ ಹೇಳ್ಬೋದು. ಇದು ನಾವು ಅಭ್ಯಾಸ ಏನಂದರೆ ಇದರ ಜೊತೆ ನಾವು ಉಸಿರಾಟದ ಜೊತೆ ಯಾವಾಗ ನಾವು ಸರ್ಕಸ್ ಮಾಡ್ತೀವೋ ಅವಾಗೇ ನಮ್ಮ ಉಸಿರಾಟ ಪುಷ್ಟಿಯಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ಉಸಿರಾಟ ತೊಂದರೆಗಳು ಯಾವುದೂ ಬರಲ್ಲ. ಆಮೇಲೆ ನಾವು ಇದೇನು ಮುಷ್ಟಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಇದು ಆದಿಮುದ್ರ ಅಂತ ಹೇಳ್ಬಿಟ್ಟು, ಈ ಆದಿಮುದ್ರ ಬಂದ್ಬಿಟ್ಟು ನಮಗೆ ನಮ್ಮ ದೇಹದಲ್ಲಿ ರಕ್ತ ಎಲ್ಲಿ ಹೆಬ್ಬುಗಟ್ಟಿರುತ್ತೆ ಆ ರಕ್ತವನ್ನು ಶುದ್ಧಿ ಮಾಡಿ ರಕ್ತ ಚಲನೆ ಈಸಿ ಆಗಂಗೆ ಮಾಡುತ್ತೆ ಸ್ನೇಹಿತರೆ. ನಮಗೆ ಇದು ನೋಡಿ ಸ್ನೇಹಿತರೆ, ಮಾನವನಿಗೆ ಇದು ಬಹಳ ಮುಖ್ಯವಾದದ್ದು. ರಕ್ತ ಚಲನೆ ನಿಂತೋಗಿದೆ ಅಂದರೆ ಏನಾಗುತ್ತೆ ಹೇಳಿ ಸ್ನೇಹಿತರೆ, ಜೀವನ ಇರಲ್ಲ, ಮನುಷ್ಯ ಇರಲ್ಲ. ಸೊ ಹಾಗಾಗಿ ನಿಮಗೆ ಯಾವುದಾದ್ರೂ ಅಲ್ಲಿ ಇಲ್ಲಿ ಏನಾದರೂ ರಕ್ತ ಹೆಬ್ಬುಗಟ್ಟಿದೆ, ಎಲ್ಲ ಭಾಗದಲ್ಲಿ ರಕ್ತ ಚಲನೆ ಆಗ್ತಿಲ್ಲ, ಮತ್ತು ಲೋ ಬಿ ಪಿ ಅನ್ನೋರು, ಆದರೆ ಹೈ ಬಿ ಪಿ ಅನ್ನೋರು, ಅವರಿಗೆಲ್ಲ ಇದು ಬಹಳ ಅಂದರೆ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಆದಿಮುದ್ರ ಮಾಡೋದ್ರಿಂದ ನಿಮಗೆ ರಕ್ತದ ಬಗ್ಗೆ ಎಲ್ಲ ಭಾಗದಲ್ಲಿ ರಕ್ತ ಸಂಚಲನೆ ಸರಳವಾಗಿ
ಈಸಿಯಾಗಿ ನೀಟಾಗಿ ಮಾಡುತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ಆದಿ ಮುದ್ರವನ್ನು ನಾವು ಈ ಥರ ಮುಷ್ಟಿ ಥರ ಹಿಡಿದುಕೊಂಡು ಈಗ ಶುರು ಮಾಡೋಣ ಸ್ನೇಹಿತರೆ. ಆರಾಮಾಗಿ ನೀವು ರಿಲ್ಯಾಕ್ಸೇಷನ್ ಆಗಿ ಕುತ್ಕೊಂಡು ನಿಮ್ಮ ಕಣ್ಣನ್ನು ಮುಚ್ಕೊಂಡು ಮೊದಲನೇ ಬಿಗಿನರ್ಸ್ ಮಾಡಿ 21 ಬಾರಿ ಮಾಡ್ಬೋದು. ನೀವು ಬಿಗಿನರ್ಸ್ ಸ್ಟಾರ್ಟಿಂಗ್ ಮಾಡೋದ್ರಿಂದ 10 ಬಾರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ ನಾನು ಮಾಡ್ತೀನಿ. ಆರಾಮಾಗಿ ಇದನ್ನು ಮುಷ್ಟಿನ ಸ್ವಲ್ಪ ಪುಷ್ ಮಾಡಬೇಕು, 10 ಬಾರಿ ಉಸಿರಾಡಬೇಕು. ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದುಕೊಂಡು 10 ಬಾರಿ ನಿಧಾನವಾಗಿ ಉಸಿರಾಡಿ. ನಿಧಾನವಾಗಿ ಉಸಿರಾಡಿ. ನೋಡಿ ಈಗ 10 ಬಾರಿ ಮಾಡಿದ್ದೀನಿ. ಈಗ ನೋಡಿ ಸ್ನೇಹಿತರೆ, ನಾವು ಮುಷ್ಟಿಯನ್ನು ಹಿಡಿದುಕೊಂಡು ಆದಿ ಮುದ್ರ ಪ್ರಾಣಾಯಾಮನ ನಾವು ಈಗ ಮಾಡಿದ್ವಿ. ಸೊ ನೀವು ಇದು ಮಾಡುವಾಗ ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸ್ಕೊಡ್ಬೇಕು ಸ್ನೇಹಿತರೆ. ಯಾಕೆಂತಂದರೆ ಇದು ನೋಡಿ ಬಹಳ ಅಂದರೆ ಬಹಳ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಅನ್ನೋದು ನಮಗೆ ಬಹಳ ಅಂದರೆ ಬಹಳ ಮುಖ್ಯವಾಗಿದೆ. ಸೊ ಇದು ಮುದ್ರ ಪ್ರಾಣಾಯಾಮಗಳಿಂದ ನಿಮಗೆ ರಕ್ತ ಸಂಚಲನೆಯ ಎಲ್ಲ ಥರದ ಕಾಯಿಲೆಗಳು, ನೋವುಗಳು ಎಲ್ಲ ನಿವಾರಣೆ ಆಗಿಬಿಟ್ಟು ನಿಮ್ಮ ರಕ್ತ ಚಲನೆ ಮತ್ತು ರಕ್ತ ಶುದ್ಧೀಕರಣ ಎಲ್ಲ ಚೆನ್ನಾಗಾಗತ್ತೆ ಸ್ನೇಹಿತರೆ. ಇದನ್ನು ನೀವು ಪ್ರತಿನಿತ್ಯ ಮಾಡಬೇಕು. ಈಗ ನಾವು ಆದಿ ಮುದ್ರ ಆಯ್ತಲ್ಲ, ನೆಕ್ಸ್ಟ್ ಮುದ್ರ ಪ್ರಾಣಾಯಾಮದಲ್ಲಿ ಮೇರುದಂಡ ಮುದ್ರ ಹೇಗೆ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಮೇರುದಂಡ ಮುದ್ರ ನೋಡಿ, ಇವು ಬೆರಳುಗಳು ಈ ಥರ ಇರ್ತಾವಲ್ಲ. ಈಗ ನಾವು ಆದಿ ಮುದ್ರವನ್ನು ಹೆಬ್ಬೆಟ್ಟನ್ನು ಒಳಗಡೆ ಹಾಕಿ ಇದು ಮುಷ್ಟಿ ಥರ ಮಾಡಿದ್ವಿ. ಈಗ ನೆಕ್ಸ್ಟ್ ಮೇರುದಂಡ ಮುದ್ರ ಬಂದ್ಬಿಟ್ಟು 4 ಬೆರಳನ್ನು ಈ ಥರ ಇಟ್ಕೊಂಡು ಹೆಬ್ಬೆರಳನ್ನು ಮೇಲೆ ಇಟ್ಕೋಬೇಕು ನೋಡಿ ಈ ಥರ. ಇದಕ್ಕೆ ಏನು ಹೇಳ್ತಾರೆ, ಥಮ್ಸ್ ಅಪ್ ಸ್ನೇಹಿತರೆ. ನೋಡಿ ನೀಟಾಗಿ ಥಮ್ಸ್ ಅಪ್ ಥರ ಇರುತ್ತೆ. ಸೊ ಇದನ್ನು ನೀವು ಈ ಥರ ಥಮ್ಸ್ ಅಪ್ ಥರ ಮಾಡ್ಕೊಳ್ಳಿ. ಇದು ಮೇರುದಂಡ ಮುದ್ರಾ. ಆವಾಗ ನಾವೇನು ಮಾಡ್ಬೇಕು, ಇದನ್ನು ನೀಟಾಗಿ ಈ ಥರ ಬೆರಳು ನೋಡ್ಕೊಂಡು ಈ ಥರ ಮಡಚಿ ಹೀಗೆ ಇಟ್ಕೋಬೇಕು. ಯಾವಾಗ ನೀವು ಉಸಿರಾಟ ಶುರು ಮಾಡ್ತೀರೋ ಅವಾಗ ಇದನ್ನು ಪುಷ್ ಮಾಡಿ ಇಟ್ಕೊಂಡು 10 ಬಾರಿ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಉಸಿರಾಡೋಂಥವ್ರು ಬಿಗಿನರ್ಸ್ 10 ಸರಿ ಮಾಡಿ. ನೀವು ಮಾಡ್ತಾ ಒಂದು 3 ತಿಂಗಳಾದಮೇಲೆ 21 ಬಾರಿ ಮಾಡಿ ಸ್ನೇಹಿತರೆ. 21 ಬಾರಿ ನೀವು ಮಾಡಿದ್ರೆ ನೀವು ಕರೆಕ್ಟಾಗಿ ಫಿಟ್ ಆಗ್ತೀರ ಮತ್ತು ನಿಮ್ಮ ರಕ್ತ ಸಂಚಲನೆ ಯಾವುದೇ ಏನೇ ಅಡಚಣೆ ಇದ್ದರೂ ಆರಾಮಾಗಿ ಓಡಾಡ್ತಿರುತ್ತೆ. ನಿಮಗೆ ಲೋ BP ಅನ್ನೋದು, ಹೈ BP ಅನ್ನೋದು ಇರೋರು ದಯವಿಟ್ಟು ಇದನ್ನು ಮಾಡಿ. ಆಮೇಲೆ ನೀವೇ ರಿಸಲ್ಟ್ ತಗೊಳ್ತೀರಾ. ನೀವು ಮೆಡಿಕೇಶನ್ ತಗೊಂಡು, ಗುಳಿಗೆ ತಗೊಂಡು, ಅದು ಇದು ಎಲ್ಲವೂ ದೂರ ಆಗಬೇಕಂದ್ರೆ ನೀವು ಪ್ರತಿನಿತ್ಯ ಧ್ಯಾನ, ಯೋಗ ಮಾಡಲೇಬೇಕು. ಇವತ್ತಿನ ಜನ್ರೇಷನಲ್ಲಿ ಆಗ್ತಿರೋದು ಇದೇ ಸ್ನೇಹಿತರೆ. ಕೆಲಸ ಅಂದ್ಕೊಂಡು ಕೆಲಸದ ಮೇಲೆ ಒತ್ತಡ ಆಗಿಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ದೇಹವನ್ನೇ ಮರೆತು ಬಿಡ್ತಾ ಇದ್ದೀವಿ. ಆರೋಗ್ಯದ ಮೇಲೆ ಗಮನವನ್ನು ಇಡೋದೇ ಮರೆತು ಬಿಡ್ತಾ ಇದ್ದೀವಿ. ಅದರಿಂದ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು, ಪ್ರತಿನಿತ್ಯ ಪ್ರತಿಯೊಬ್ಬರೂ ಇದನ್ನು ನೀವು ಮಾಡಲೇಬೇಕು. ಆಮೇಲೆ ಸ್ನೇಹಿತರೆ, ನಾನು ನಿಮಗೇನು ಹೇಳ್ತಾ ಇದ್ದೀನಿ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ಇದು ನನ್ನ ಬಿಸ್ನೆಸ್ಸಿಗಂತಲ್ಲ ಸ್ನೇಹಿತರೆ, ಇದು ನಾನು ಬೆಳಿಬೇಕಂತಲ್ಲ ಸ್ನೇಹಿತರೆ. ನಮ್ಮ ಭಾರತ
ನಮ್ಮ ಕರ್ನಾಟಕ, ನಮ್ಮ ಜನ, ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರಬೇಕು. ನಾನು ಒಂದು ಏನೋ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಉಪಯೋಗ ಆಗಲ್ಲ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಅಳವಡಿಸ್ಕೊಂಡು ನೀವು ಮಾಡಿ, ನಿಮ್ಮ ಮಕ್ಕಳನ್ನು ಮಾಡಿ, ನಿಮ್ಮ ಫ್ಯಾಮಿಲಿ ಎಲ್ಲ ಮಾಡಿ, ಎಲ್ಲರೂ ಮಾಡೋದ್ರಿಂದ ಅವಾಗ ಸ್ನೇಹಿತರೆ ನನಗೆ ಸಂತೋಷ. ಈ ವಿಡಿಯೋಗೆ ಒಂದು ಬೆಲೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ದಯವಿಟ್ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಇದನ್ನು ನೀವು ಮಾಡ್ಕೊಳ್ಳಿ. ಯಾಕೆಂತಂದರೆ ನೋಡಿ, ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ನಾನು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀನಿ ಯಾಕೆ ಗೊತ್ತಾ ಸ್ನೇಹಿತರೆ? ನಮ್ಮ ಭಾರತ, ನಮ್ಮ ಫ್ಯಾಮಿಲಿ, ಸ್ವಚ್ಛ ಭಾರತ, ಹೆಲ್ದಿ ಭಾರತ ಅಂತ ಹೇಳ್ಬಿಟ್ಟು ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವೆಲ್ಲರೂ ಚೆನ್ನಾಗಿರ್ಬೇಕು ಸ್ನೇಹಿತರೆ. ಆಮೇಲೆ ಕಾಯಿಲೆ, ಕಸ ಕಡ್ಡಿಗಳು ಇವೆಲ್ಲ ಸುಮ್ಮನೆ ಬರ್ಸ್ಕೊಳ್ತೀರಾ ನಿಮ್ಮ ದೇಹದ ಭಾಗವನ್ನು ಯಾವುದೋ ಒಂದು ಬಿಟ್ಬಿಟ್ಟು. ಆಮೇಲೆ ನಾನು ನಿಮಗೆ ಹೇಳಿದ್ದೀನಿ, ಈ ವಿಡಿಯೋಗಳಲ್ಲಿ ನೀವು ದಯವಿಟ್ಟು ಚೆನ್ನಾಗಿ ಗಮನ ಇಟ್ಟು ಕೇಳ್ಕೊಡ್ರಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಸ್ಟೆಪ್ 1 ಏನಾಗುತ್ತೆ, ಅಂದರೆ ನಾವು ಯಾವುದೇ ಜಾಸ್ತಿ ಓಡಾಟ ಇಲ್ಲ, ಕುಳಿತುಕೊಂಡ ಜಾಗದಲ್ಲೇ ಕುಳಿತುಕೊಂಡ್ಬಿಡೋದು, ನಿಂತ್ಕೊಂಡ ಜಾಗದಲ್ಲೇ ನಿಂತ್ಕೊಂಡ್ಬಿಡೋದು, ಒಂದೇ ಕೆಲಸ ಮಾಡೋದು. ಆವಾಗ ಯಾವುದೋ ಒಂದು ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಅದು ರಕ್ತ ಸಂಚಲನ ಆಗಲ್ಲ, ಅಲ್ಲಿ ಮಾಂಸಖಂಡಗಳು ಬೆಳೆಯಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ರೋಗ ಬರೋದು ಆಗುತ್ತೆ ಸ್ನೇಹಿತರೆ. ಸ್ಟೆಪ್ 1. ಸ್ಟೆಪ್ 2 ಏನಪ್ಪ ಅಂತಂದರೆ ನೋಡಿ, ನಾವು ಒಂದು ಸೈಡೆ ನಿಂತಿರೋದು ಸ್ಟೆಪ್ 1. ಆದರೆ ಸ್ಟೆಪ್ 2 ನಮ್ಮ ಕೈಯಾರೆ ನಾವು ದುಡಿಮೆ ಮಾಡಿ ನಮ್ಮ ಕೈಯಾರೆ ದುಡ್ಡು ಕೊಟ್ಟು ನಾವೇ ನಮ್ಮ ದೇಹದಲ್ಲಿರೋ ಭಾಗಗಳಿಗೆ ಕಾಯಿಲೆ ತರತಕ್ಕಂಥದ್ದು. ಏನು, ಇದು ಒಂದು ಡ್ರಿಂಕ್ ಆಗಿರ್ಬೋದು, ಸ್ಮೋಕ್ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಏನೇನೋ ಈ ಸ್ನೇಹಿತರೆ ಇವತ್ತಿನ ಜನ್ರೇಷನ್ ಹೇಗೆ ಟೆಕ್ನಾಲಜಿ ಬೆಳೆದಿದೆ ಆ ಥರ ಈ ನಿಶಾ ಪಶಗಳಲ್ಲಿ ಕೂಡ ಹೀಗೆ ಬೆಳೆದಿದೆ. ಆದರೆ ನೋಡಿ, ಒಂದು ಹೇಳ್ತೀನಿ, ದೆವ್ವ ಅಂತ ಹೇಳ್ಬಿಟ್ಟು ಏನು ಉದಾಹರಣೆ ಹೇಳಿದ್ವಲ್ಲ, ದೆವ್ವ ಎಲ್ಲಿರುತ್ತೋ ಅಲ್ಲಿ ದೇವರು ಇದ್ದೇ ಇರ್ತಾನೆ ಸ್ನೇಹಿತರೆ. ಕೆಟ್ಟದು ಎಲ್ಲಿರುತ್ತೋ ಅಲ್ಲಿ ಒಳ್ಳೆತನ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಅದರಿಂದ ಯಾವಾಗ ನಾವು ಕೆಟ್ಟದ್ದು ಬೇಡ ಒಳ್ಳೇದನ್ನು ಆರಿಸ್ಕೊಳ್ತೀವಿ ಅಂತಂದ್ರೆ, ನಾವು ಒಳ್ಳೇದನ್ನು ಆರಿಸ್ಕೊಂಡ್ರೆ ನಾನು ಚೆನ್ನಾಗಿರ್ತೀನಿ ಸ್ನೇಹಿತರೆ. ನಾನು ಚೆನ್ನಾಗಿದ್ದರೆ ನನ್ನ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನನ್ನ ಫ್ಯಾಮಿಲಿ ಚೆನ್ನಾಗಿದ್ದರೆ ಇಡೀ ಕುಟುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಕಾನ್ಸೆಪ್ಟ್ ಸ್ನೇಹಿತರೆ. ನೋಡಿ, ನಮ್ಮ ತಂದೆ ತಾಯಿಗಳು ಅವರಿಗೆ ನಾವು ಬೈಯೋದಾಗ್ಲಿ ಮತ್ತೊಂದಾಗ್ಲಿ ನಾವು ಏನೆಲ್ಲ ಚಾಷ್ಟೆಗಳು ಮಾಡ್ತೀವಿ, ಆದರೆ ನಾವು ತಂದೆ ತಾಯಿ ಆಗೋವಾಗ ಅದರ ಬೆಲೆ ಗೊತ್ತಾಗುತ್ತೆ ಸ್ನೇಹಿತರೆ. ಎಷ್ಟು ಕಷ್ಟಪಟ್ಟು ನಮ್ಮನ್ನು ಹುಟ್ಟಿಸಿರ್ತಾರೆ, ಎಷ್ಟು ದೇವರುಗಳನ್ನು ಹರಕೆ ಬೇಡಿ, ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಬಿಟ್ಟು ನಮ್ಮನ್ನು ಹುಟ್ಟಿಸಿರ್ತಾರೆ. ನನಗೆ ಹೆಣ್ಣು ಬೇಕು, ನನಗೆ ಗಂಡು ಬೇಕು ಅಂತ ಹೇಳ್ಬಿಟ್ಟು ಹುಟ್ಟಿಸಿರ್ತಾರೆ. ಆದರೆ ನಾನು ಪ್ರತಿಯೊಬ್ಬರಿಗೆ ಅನ್ವಯಿಸಲ್ಲ ಇದು. ಯಾಕಂತಂದರೆ ಕೆಲವೊಬ್ಬರು ತಂದೆ ತಾಯಿಯನ್ನು ಬಹಳ ಗೌರವಿಸ್ತಾರೆ, ಒಳ್ಳೆ ಏನು ಗೌರವದಿಂದ ಇರ್ತಾರೆ. ಮತ್ತು ಅವನ್ನ ನೋಡಿ ನಾವು ಕಲಿಬೇಕಾಗತ್ತೆ. ಆದರೆ ಕೆಲವರು ಏನು ಮಾಡ್ತಾರೆ, ತಂದೆ ತಾಯಿಯನ್ನು ಬೈಯೋದು, ತಂದೆ ತಾಯಿಯನ್ನು ಹೊಡೆಯೋದು, ತಂದೆ ತಾಯಿನ ಮನೆಯಿಂದ ಆಚೆ ಆಗೋದು, ತಂದೆ ತಾಯಿನ ಮನೆಯಿಂದ ಆಚೆ ಆಗ್ಬಿಟ್ಟು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿಯೋದು. ಸೊ ಇದು ಇವತ್ತಿನ ಜನರೇಷನ್. ಇದು ಬದಲಾಗಬೇಕು ಸ್ನೇಹಿತರೆ, ಇದು ಬದಲಾಗಬೇಕು. ಸೊ ಇದು ಬದಲಾಗಬೇಕಂದ್ರೆ ಮೊದಲು ನಾನು ಮಾಡಬೇಕು, ಆಮೇಲೆ ನನ್ನ ಫ್ಯಾಮಿಲಿ ಮಾಡಬೇಕು. ಆವಾಗ ಈ ಯೋಗ ಧ್ಯಾನದ ಬಗ್ಗೆ ನೀವು ಮಾಡಿದ್ರಂದರೆ ಇದರ ಬಗ್ಗೆ ನಾನು ಹೇಳ್ಕೊಡೋದಲ್ಲ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೆ. ನಿಮ್ಮ ಮನಸ್ಸಲ್ಲಿ ಹುಟ್ಟಿದ್ರೆ ಯಾವುದೇ ಕಾರಣಕ್ಕೂ ನೀವು ತಂದೆ ತಾಯಿನ ಆಚೆ ಹಾಕಲ್ಲ, ಸಾವಿರಾರು ಕಿಲೋಮೀಟರ್ ದೂರ ಹೋಗ್ಬಿಟ್ಟು ನೀವು ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿಯಲ್ಲ. ಅದರಿಂದ ನಾನು ನಿಮಗೆ ಕೇಳ್ಕೊಳ್ಳೋದೇನಂತಂದರೆ, ನೀವು ಧ್ಯಾನ ಯೋಗವನ್ನು ಶುರು ಮಾಡಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಈಗ ಸ್ಟೆಪ್ 1 ನಾನು ನಿಮ್ಗೆ ಹೇಳೋ ಥರ ಯಾವುದೋ ಒಂದು ಭಾಗದ ಕೆಲಸ ಮಾಡಲಾರದೆ ಬರೋದು ಒಂದು ಕಾಯಿಲೆ. ಆದರೆ ಎರಡನೇದು ನಾವು ದುಡ್ಡು ಖರ್ಚು ಮಾಡಿ ತರತಕ್ಕಂಥದ್ದು ಆಗುತ್ತೆ. ಅವಾಗ ಏನಾಗುತ್ತೆ, ಈ ಸ್ಟೆಪ್ 2 ಅಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಮಗೆ ತಂದೆ ತಾಯಿಗಳು ಕಷ್ಟಪಟ್ಟು ಹುಟ್ಟಿಸಿರ್ತಾರಲ್ವ, ಒಳ್ಳೆ ಮಗನಾಗಬೇಕು, ಒಳ್ಳೆ ಮಗಳಾಗಬೇಕಂತ. ಅವಾಗ ನಾವೇನು ಮಾಡ್ತೀವಿ, ನಂಬಿಕೆ ದ್ರೋಹ ಇವತ್ತಿನ ಜನ್ರೇಷನಲ್ಲಿ ಅದೇ ಜಾಸ್ತಿ ಮಾಡ್ತಾರೆ ಸ್ನೇಹಿತರೆ. ಯಾಕೆ ಇವೆಲ್ಲ ಅರ್ಥ ಆಯ್ತಾ? ನಾವು ತಂದೆ ತಾಯಿ ಹೇಳಿರೋ ಮಾತನ್ನು, ತಂದೆ ತಾಯಿಯವರು ಯಾಕೆ ನಮಗೆ ಬುದ್ಧಿವಾದ ಹೇಳ್ತಾರೆ? ಅವರು ಕಷ್ಟಪಟ್ಟಿರ್ತಾರೆ, ಅವರು ಅನುಭವವನ್ನು ಪಡೆದಿರ್ತಾರೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದು ಅವರು ಜೀವನದಲ್ಲಿ ಬಹಳಷ್ಟು, ಅಂದರೆ ಹಲವಾರು
ಜಾಗದಲ್ಲಿ ಅವರು ಕೆಲಸ ಮಾಡೋದಾಗಿರ್ಬೋದು, ಅವ್ರ ಮನೆದಾಗಿರ್ಬೋದು, ಏನೇ ವಿವರಗಳಲ್ಲಿ ಅವರಿಗೆ ಬಹಳ ಅಂದ್ರೆ ಬಹಳ ತಿಳುವಳಿಕೆ ಇರುತ್ತೆ. ಅದರಿಂದ ಒಳ್ಳೆಯ ಅನುಭವ, ಅದರಿಂದ ಕೆಟ್ಟ ಅನುಭವ ಅವರು ಪಡೆದುಕೊಂಡಿರ್ತಾರೆ ಸ್ನೇಹಿತರೆ. ಅದರಿಂದ ನಮಗೆ ಏನ್ ಮಾಡ್ತಾರೆ, ಈಗ ಉದಾಹರಣೆಗೆ ನಮ್ದೇ ತಗೊಳ್ಳಿ, ಮದುವೆ ಆದ್ಮೇಲೆ ಒಂದು ಮಗು ಆದ್ಮೇಲೆ ಆ ಮಗುವನ್ನ ಸ್ನೇಹಿತರೆ ಲಾಲನೆ ಪಾಲನೆ ಹೇಗೆ ಮಾಡ್ತೀವಿ ಸ್ನೇಹಿತರೆ? ಆ ಅದಕ್ಕೆ ಆ ಪಾಪುಗೆ ಒಂದು ಕಲ್ಲು ತಾಕದಂಗೆ, ಒಂದು ಮುಳ್ಳು ಚುಚ್ಚದಂಗೆ, ಆ ಅದೇನಾದ್ರೂ ಒಂದು ಎಡವಿ ಒಂದು ಬಿದ್ದು ಬಿಡುತ್ತೋ, ಕೈ ಮುರಿದೋಗುತ್ತೋ, ಕಾಲು ಮುರಿದೋಗುತ್ತೋ, ತಲೆಗೆ ಪೆಟ್ಟಾಗತ್ತೋ ಅನ್ನೋದು ಎಷ್ಟು ನಾವು ನೋವನ್ನು ಪಡ್ತೀವಿ. ಆಮೇಲೆ ಆ ಮಗುವನ್ನ ಆರೈಕೆ ಮಾಡ್ಲಿಕ್ಕೆ ಒಂದು ಹೊತ್ತಿನಲ್ಲಿ ಒಂದು ತುತ್ತು ಕರೆಕ್ಟಾಗಿ ತಿಂದಿಲ್ಲ ಅಂದ್ರೆ, ಅಯ್ಯೋ ನನ್ನ ಮಗಳು ತಿಂದಿಲ್ಲ, ಅಯ್ಯೋ ನನ್ನ ಮಗ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ನೋವು, ಎಷ್ಟು ಸಂಕಟ ಪಡ್ತೀವಿ. ಆ ಆ ತರ ನಮಗೆ ಲಾಲನೆ ಪಾಲನೆ ಮಾಡ್ಬಿಟ್ಟು ನಮ್ಮನ್ನು ಬೆಳೆಸ್ತಾರೆ ಸ್ನೇಹಿತರೆ. ಇದನ್ನು ಯಾವತ್ತೂ ನಾವು ಮರಿಬಾರ್ದು. ತಂದೆ ತಾಯಿನ ಯಾವತ್ತೂ ನಾವು ಬೈಬಾರ್ದು. ತಂದೆ ತಾಯಿನ ಯಾವತ್ತೂ ನಾವು ಮನೆಯಿಂದ ಆಚೆಗೆ ಹಾಕ್ಬಾರ್ದು. ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಯಾವತ್ತು ಲಾಲನೆ ಪಾಲನೆ ಮಾಡದೆ, ಅಷ್ಟು ನೋವು ತಗೊಳ್ಳದೆ, ಒಂದು ಹೊತ್ತಿನಲ್ಲಿ ಒಂದು ತುತ್ತು ಊಟ ಮಾಡದೆ, ಎಷ್ಟು ಕಾಳಜಿ ತಗೊಂಡು, ಒಂದು ಚೂರು ಜ್ವರ ಬಂತೋ, ತಲೆನೋವು ಬಂತೋ ಅನ್ನುವ ಎಷ್ಟು ಬೇಗ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಎಷ್ಟೆಲ್ಲ ಆರೈಕೆ ಮಾಡಿರ್ತಾರೆ ಸ್ನೇಹಿತರೆ. ನಮಗೆ ಇದರಿಗೋಸ್ಕರನ ನಮಗೆ ತಂದೆ ತಾಯಿ ಹುಟ್ಟಿಸಿದ್ದು, ತಂದೆ ತಾಯಿನ ಆಚೆ ಹಾಕೋದನ್ನ ಮಾಡಿದ್ದು. ಇದೇ ನೋಡಿ ಸ್ನೇಹಿತರೆ, ಇವತ್ತಿನ ಜನದಲ್ಲಿ ದಯವಿಟ್ಟು ನಾವು ಇದನ್ನು ಯಾವತ್ತು ಅರಿತೀವೋ ಅವಾಗ ನಮ್ಮ ತಂದೆ ತಾಯಿಯರು ಚೆನ್ನಾಗಿರ್ತಾರೆ. ಯಾವಾಗ ನಮ್ಮ ತಂದೆ ತಾಯಿಯನ್ನು ನಾವು ಇದನ್ನು ಅರ್ಥಕೊಂಡು ಅವರಿಗೆ ಪೂಜೆ ಮಾಡ್ತೀವೋ ಅವಾಗ ನಮ್ಮ ಮೆದುಳು, ಇವತ್ತಿನ ದಿನದಲ್ಲಿ ಇದೇ ಬಹಳ ಕಷ್ಟ ಆಗಿರೋದು. ಕೆಲಸ ಅನ್ಕೊಂಡು ಕೆಲಸದಲ್ಲಿ ಹೋಗ್ಬಿಟ್ಟು ಈ ಮೆದುಳೆಲ್ಲ ಪೂರ್ತಿ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಯಾಕೆಂತಂದ್ರೆ ಅದಕ್ಕೆ ನಾನು ನಿಮ್ಗೆ ಹೇಳೋದು, ಯೋಗ ಧ್ಯಾನವನ್ನು ಯಾವಾಗ ನಾವು ಮಾಡ್ತೀವೋ ಅವಾಗ ನಮ್ಮ ಮನಸ್ಸು ಸ್ವಚ್ಛ ಇರುತ್ತೆ, ನಮ್ಮ ಆರೋಗ್ಯದಲ್ಲಿರುವ ಎಲ್ಲ ಅಂಗಗಳು ಸ್ವಚ್ಛ ಇರುತ್ತೆ, ಮತ್ತೆ ನಮ್ಮ ತಲೆ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ನಮ್ಮ ಬುದ್ಧಿ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಅದರಿಂದ ಈ ಮಾತಲ್ಲಿ ನೀವು ಒಂದು ಸತಿ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಯಾಕೆ ನಮ್ಮ ತಂದೆ ತಾಯಿನ ಆಚೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಯಾಕಂದ್ರೆ ಇದು ನೀವು ಮಾಡೋದ್ರಿಂದ ಇದು ರೀಸೈಕಲ್ ಆಗತ್ತೆ. ಇವತ್ತಲ್ಲ ನಾಳೆ, ನೀವು ಇವತ್ತು ನಿಮ್ಮ ಮಕ್ಕಳನ್ನು ಇಷ್ಟು ಕಾಳಜಿ ಮಾಡಿ ಅವರ ಹುಟ್ಟಿಸಿ ಬೆಳೆಸಿ ಆರೈಕೆ ಮಾಡಿ ದೊಡ್ಡವ್ರು ಮಾಡ್ತೀರಿ. ಯಾವಾಗ ನೀವು ತಂದೆ ತಾಯಿನ ಹಾಕ್ತೀರಿ ಅವಾಗ ನಿಮ್ಮ ಹುಟ್ಟೋ ಮಕ್ಕಳು ಅದನ್ನೇ ನೋಡ್ಬಿಟ್ಟು ಹೋಗ್ಬಿಟ್ಟು ಇದು ರೀಸೈಕಲ್ ಆಗತ್ತೆ. ಅವಾಗ ನಿಮಗ್ ಕೂಡ ಆಚೆ ಹಾಕ್ತಾರೆ. ಅವಾಗ ನಿಮಗೆ ತಂದೆ ತಾಯಿ ಅನ್ನೋದು ನೆನಪು ಬರುತ್ತೆ, ಅವಾಗ ಸಿಗಲ್ಲ ಸ್ನೇಹಿತರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನೋಡಿ, ಇಷ್ಟೆಲ್ಲ ಲಾಲನೆ ಇವತ್ತಿನ ಜನರೇಷನ್ ಹೇಗಿದೆ ಅಂದ್ರೆ ತಂದೆ ತಾಯಿಯನ್ನ ಸಾಯೋ ಮಟ್ಟಿಗೆ ಹೋಗಿದ್ದಾರೆ ಸ್ನೇಹಿತರೆ. ಇದು ಎಂತ ಪಾಪ, ಇದು ಎಂತ ದುರ್ವಿಧಿ ಸ್ನೇಹಿತರೆ. ತಂದೆ ತಾಯಿಯನ್ನ ನೋಡಿ, ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರಂತಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದಿಲ್ಲ. ಈ ಜನರೇಷನ್ ಅಲ್ಲಿ, ಈ ಎಸ್ಬಿಯಲ್ಲಿ ನಾವು ಹುಟ್ಟಿದೀವಿ ಭೂಮಿ ಮೇಲೆ ಅಂತಂದ್ರೆ ಅವರು ಕೊಟ್ಟ ನಮಗೆ ಒಂದು ಭಿಕ್ಷೆ, ಒಂದು ಜನ್ಮ ಕೊಟ್ಟಿದ್ದ ಭಿಕ್ಷೆ. ಇವತ್ತು ನಾವು ಮಾನವ ರೂಪನಾಗಿ ಹುಟ್ಟಿದೀವಿ ಅನ್ನೋದೇ ತುಂಬಾ ದೊಡ್ಡದು, ಅದೇ ತುಂಬಾ ದೊಡ್ಡ ಪುಣ್ಯ. ಸೊ ಅದನ್ನ ಈ ಮಾನವನಾಗಿ ನಾವು ಹುಟ್ಟಿದ ಮೇಲೆ ಅದನ್ನು ಹೆಂಗೆ ಅರಿತುಕೊಳ್ಳಬೇಕು, ಜೀವನವನ್ನು ಹೇಗೆ ಮಾಡಬೇಕು, ಮನುಷ್ಯನಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಇದು ಅರಿವು ಮಾಡಲ್ಲ. ಸೊ ಯಾವಾಗ ನಾವು ಇದು ಅರಿವು ಮಾಡಲು ಅವಾಗೆ ನಮಗೆ ಈ ತಿಳುವಳಿಕೆಗಳು ಬರಲ್ಲ. ಕೆಟ್ಟ ಕೆಟ್ಟ ಯೋಚನೆಗಳು, ಅಮ್ಮ ಹೊಡಿಬೇಕು, ಅಪ್ಪ ಹೊಡಿಬೇಕು, ಅಮ್ಮನ ಸಾಯಿಸ್ಬೇಕು, ಅಪ್ಪನ ಸಾಯ್ಬೇಕು, ಆಮೇಲೆ ಜಮೀನಂತೆ ಸ್ನೇಹಿತರೆ. ಮನುಷ್ಯನು ಹೇಳ್ತೀನಿ ನೋಡಿ, ನಿಮ್ಮ ಆಸ್ತಿಯಂತೆ, ಬಂಗಾರಂತೆ, ಬೆಳ್ಳಿಯಂತೆ, ವಜ್ರ ಅಂತೆ, ತಂದೆ ತಾಯಿ ಮುಂದೆ ಇವು ಯಾವ ಸಮನಲ್ಲ. ಈ ತರ ಮನುಷ್ಯನಾಗಿ ಬಾಳಿದನಂದ್ರೆ ನೋಡಿ, ಅವನಿಗೆ ಯಾವುದೇ ಕಾಯಿಲೆ ಕಸ ಕಡ್ಡಿಗಳು ಬರಲ್ಲ. ತಂದೆ ತಾಯಿ ನೋವುಗಳನ್ನು ತಂದೆ ತಾಯಿನ ಯಾರು ನೋವು ಕೊಡ್ತಾರೋ ಅವ್ರಿಗಂತೂ ಜೀವನದಲ್ಲಿ ಉದ್ಧಾರ ಆಗಲ್ಲ. ಆಮೇಲೆ ತಂದೆ ತಾಯಿನ ಪೂಜಿಸೋರು ಅವರ ಮನೆತನ ಬೆಳಿಲಿದಕ್ಕೆ ದೇವರೇ, ಸಾಕ್ಷಾತ್ ದೇವರೇ ಬಂದ್ಬಿಟ್ಟು ಅವ್ರ ಮನೆ ಒಳ್ಳೇದಾಗ್ಲಿ ಅಂತ ಬಿಟ್ಟು ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ. ವಜ್ರ ವೈಡೂರ್ಯ, ಬೆಳ್ಳಿ ಬಂಗಾರ, ಕೋಟಿ ಇವೆಲ್ಲ ಆರೋಗ್ಯದ ಮುಂದೆ ಯಾವುದೂ ಇಲ್ಲ ಸ್ನೇಹಿತರೆ. ನೀವೆಷ್ಟೇ ಕೋಟಿಗೆ ಕೋಟಿ ಸಂಪಾದನೆ ಮಾಡಿದ್ರು ನೀವು ಇಲ್ಲಿ ಈ ಆರೋಗ್ಯ ಚೆನ್ನಾಗಿದ್ರೇನೆ 4 ದಿನ ಅದನ್ನ ನಾವು ಅನುಭವಿಸಕ್ಕೆ ಆಗತ್ತೆ. ಅದೇ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಚೆನ್ನಾಗಿಲ್ಲ ಅಂತಂದ್ರೆ ಏನಾಗುತ್ತೆ, ಇವತ್ತು ಅದಕ್ಕೆ ಸ್ನೇಹಿತರೆ ಎಷ್ಟು ಕೋಟಿ ಕೋಟಿ ಆಗ್ತಿದೆ, ಅದೇ ತರ ಕಾಯಿಲೆಗಳು ಕೋಟಿ ಕೋಟಿ ಖರ್ಚು ಬರ್ತಾ ಇದೆ ಸ್ನೇಹಿತರೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅಂದ್ರೆ ನೋಡಿ, ನಾನು ಹೊಸದಾಗಿ ನಾನು ಇದು ಶುರು ಮಾಡಿರೋ ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ನೋಡಿ, ನನ್ನ ಜೀವನ, ನನ್ನ ಫ್ಯಾಮಿಲಿ, ನಾನೇನೋ ಒಂದು ಕೆಲಸ ಮಾಡಿದ್ರೆ ನಾನು ದಿನಕೂಲಿ ಮಾಡಿಕೊಂಡು ನಾನು ನನ್ನ ಜೀವನವನ್ನು ನಾನು ಚೆನ್ನಾಗಿದ್ದೀನಿ ಮತ್ತು ನನ್ನ ಫ್ಯಾಮಿಲಿನೂ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಾನು ಆರಾಮಾಗಿ ಇರ್ಬೋದು. ಆದರೆ ಇದು ಅಲ್ಲ ಸ್ನೇಹಿತರೆ. ಇವತ್ತಿನ ಜನ್ಮದಲ್ಲಿ ನಾನು ಹುಟ್ಟಿದ್ದೀನಿ ಅಂದರೆ ನಾನು ಏನೋ ಒಂದು ಕೆಲಸ ಮಾಡಕ್ಕೆ ಹುಟ್ಟಿದ್ದೀನಿ. ನನ್ನ ತಂದೆ ತಾಯಿಯರು ಈ ಜನ್ಮದಲ್ಲಿ ನನ್ನನ್ನು ಹುಟ್ಟಿಸಿದ್ದಾರೆ ಅಂತಂದರೆ ನನ್ನಿಂದ ಏನೋ ಒಂದು ಕಾಯಕ ಆಗಬೇಕು. ಸೊ ಇದು ನಮ್ಮ ಮನಸ್ಸಿಗೆ ತಿಳುವಳಿಕೆ ಬರಬೇಕು. ಈ ತಿಳುವಳಿಕೆ ಬಂದಿದೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಕೆಟ್ಟ ಕೆಲಸಕ್ಕೆ ಹೋಗಲ್ಲ. ಯಾವುದೇ ಕಾರಣಕ್ಕೂ ತಂದೆ ತಾಯಿನ ಹೊಡೆಯಲ್ಲ. ಸ್ನೇಹಿತರೆ, ಇದು ಆಗಿದೆ ಸ್ಟೆಪ್ 3. ಇದನ್ನು ನಾವು ಏನು ಮಾಡಿಬಿಡ್ತೀವಿ, ಆಮೇಲೆ ಸ್ಟೆಪ್ 3ಯಲ್ಲಿ ನಿಮಗೆ ಹೇಳ್ತೀನಿ, ತಂದೆ ತಾಯಿನ ನೋಡ್ಕೊಳ್ಳೋದಾಗಲಿ ಮತ್ತು ಇನ್ನೊಂದು ಏನು ಮಾಡಿಬಿಡ್ತೀವಿ ಅಂತಂದ್ರೆ ನಮ್ಮ ದೇಹಕ್ಕೆ ಕಾಯಿಲೆಗಳು ಬರ್ತಕ್ಕಂಥದ್ದು ಮತ್ತು ಕೆಟ್ಟ ಯೋಚನೆಗಳು ಬರತಕ್ಕಂಥದ್ದು ಸ್ಟೆಪ್ 3ಯಲ್ಲೇ ಇದೆ. ನಾವು ಆ ಥರ ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಂಡು ನೋಡಿ, ನಮ್ಮನ್ನು ನಂಬ್ಕೊಂಡು ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ನಾವು ಮದುವೆ ಆಗಿದ್ದೀವಿ ಅಂದರೆ ನಮ್ಮ ಹೆಂಡತಿ ಮಕ್ಕಳು, ನಾವು ಮದುವೆ ಆಗಿದ್ರೆ ಅಪ್ಪ ಅಮ್ಮ, ಇವ್ರನ್ನೆಲ್ಲ ನಾವು ಮೋಸ ಮಾಡಂಗಾಗತ್ತೆ ಸ್ನೇಹಿತರೆ. ದಯವಿಟ್ಟು ನಿಮಗೆ ನಾನು ಕಳಕಳೆಯಿಂದ ಕೇಳ್ಕೊಳ್ಳೋದಂದರೆ, ಒಳ್ಳೆಯ ಆರೋಗ್ಯವಾಗಿರಿ, ಒಳ್ಳೆಯ ಯೋಚನೆಗಳನ್ನು ಮಾಡಿ, ಒಳ್ಳೆ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೂ ಒಳ್ಳೆಯದಾಗತ್ತೆ, ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗತ್ತೆ, ನಿಮ್ಮ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಅಂತ ಬೆಳೀತದೆ ಸ್ನೇಹಿತರೆ. ಇದರಿಂದ ಪ್ರತಿಯೊಬ್ಬರು ಬದಲಾವಣೆ ಆಗಬೇಕಂದ್ರೆ ಮೊದಲನೇ ಹೆಜ್ಜೆ ಧ್ಯಾನ, ಯೋಗ ಮಾಡಲೇಬೇಕು ಸ್ನೇಹಿತರೆ. ಸೊ ಅದರಿಂದ ಈ 3ನೇ ಸ್ಟೆಪ್ಪಲ್ಲಿ ಏನಿದೆ ಅಂತಂದರೆ, ನಾವು ಈ ಥರ ನಮ್ಮ ತಂದೆ ತಾಯಿಯವರು, ಅಕ್ಕ ತಂಗಿಯರು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ಅವರನ್ನೆಲ್ಲ ನಾವು ಮೋಸ ಮಾಡಿಬಿಟ್ಟು ಏನೋ ಕುಡಿಯೋ ಚಟನೋ, ಏನೋ ತಿನ್ನೋ ಚಟನೋ, ಅಥವಾ ಏನೋ ಒಂದು ಚಟ ಮಾಡಿಬಿಟ್ಟು ಅವರಿಗೆಲ್ಲ ಮೋಸ ಮಾಡಿಬಿಟ್ಟು ನಾವು ಸತ್ತೋಗ್ಬಿಡ್ತೀವಿ ಸ್ನೇಹಿತರೆ. ಸೊ ಇದು ಆಗಬಾರ್ದಂತಾರೆ ಯಾವುದೇ ಕಾರಣಕ್ಕೂ ಸ್ಟೆಪ್ 1, ಸ್ಟೆಪ್ 2 ಅಲ್ಲೇ ಇರಬೇಕು ಸ್ನೇಹಿತರೆ. ಸ್ಟೆಪ್ 1, ಸ್ಟೆಪ್ 2ನ ನಾವು ಸುಧಾರಣೆ ಮಾಡ್ಕೋಬೋದು. ಸ್ಟೆಪ್ 3 ಹೋದರೆ ಮಾತ್ರ ನಾವು ಸುಧಾರಣೆ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಸ್ಟೆಪ್ 1 ನನಗೆ ಅರ್ಥವಾಗಿದೆ ಅಂದರೆ ನಾನು ಅದನ್ನು ಮುಂದೆ ಹೊರಕ್ಕೆ ಬಿಡಲ್ಲ. ಸ್ಟೆಪ್ 2 ನನಗೆ ಅರ್ಥ ಆಗಿದೆ ಅಂದರೆ ನಾನು ನನಗೆ ಈ ಭೂಮಿ ಮೇಲೆ ಇನ್ನಷ್ಟು ದಿನ ಬದುಕಲಿಕ್ಕೆ ಅವಕಾಶವಿದೆ ಅಂತ ಹೇಳ್ಬಿಟ್ಟು ಸ್ಟೆಪ್ 2ಇಂದ ನಾವು ಮುನ್ನೆಚ್ಚರಿಕೆ ಮಾಡಿಕೊಂಡು ನಾವು ಆರಾಮಾಗಿ ನಮ್ಮ ಆರೋಗ್ಯನ ಪುಷ್ಟಿಯಾಗಿ ಇಟ್ಕೋಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಬ್ಸ್ಕ್ರೈಬ್ಗಳು ಬರಬೇಕು ಸ್ನೇಹಿತರೆ. ಬಹಳಷ್ಟು ಸಬ್ಸ್ಕ್ರೈಬರ್ ಬರಬೇಕು, ಅದರ ಜೊತೆಗೆ ಬಹಳಷ್ಟು ಕೆಲಸಗಳು ಆಗಬೇಕು ಸ್ನೇಹಿತರೆ. ನೀವೆಲ್ಲರೂ ಆರೋಗ್ಯವಾಗಿರ್ಬೇಕಂತಂದರೆ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮುಖಾಂತರ ದಯವಿಟ್ಟು ನೀವು ತೋರಿಸ್ಕೊಡಿ. SP ಸೂರ್ಯಂ ಲೈಫ್ ಸ್ಟುಡಿಯೋ ನಾನು ಹೊಸದಾಗಿ ಯೂಟ್ಯೂಬ್ನ ಚಾಲೂ ಮಾಡಿದ್ದೀನಿ. ನೀವು ಇದನ್ನು ಈ ಸಬ್ಸ್ಕ್ರೈಬ್ ಮುಖಾಂತರ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಎಷ್ಟು ಜನ ಹೆಲ್ತಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತು ಮುದ್ರ ಪ್ರಾಣಾಯಾಮದಲ್ಲಿ ಥಮ್ಸ್ ಅಪ್ ಅನ್ನು ಮಾಡುವ. ನೋಡಿ, ಈಗ ಹಿಡಿದ್ರಲ್ಲ ಈ ಬೆರಳನ್ನು ಈ ಥರ ಇಟ್ಕೊಂಡು ಥಮ್ಸ್ ಅಪ್ ಥರ ಇದನ್ನು ಮಾಡಿ, ಇದನ್ನು 10 ಬಾರಿ, ನಾನು 21 ಬಾರಿ ಉಸಿರಾಟ ತಗೊಳ್ತೀನಿ. ನೀವು ಬಿಗಿನರ್ಸ್ ಆಗಿದ್ರೆ 10 ಬಾರಿ ಮಾಡಿ. ಇಲ್ಲ ನಾನು ಕಲಿತಾ ಇದ್ದೀನಿ, ನನಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂದರೆ ನೀವು 21 ಬಾರಿ ಕೂಡ ಉಸಿರಾಟ ತಗೊಂಡು ಆರಾಮಾಗಿ ಉಸಿರಾಟ ಬಿಡ್ಬೋದು ಸ್ನೇಹಿತರೆ. ಮಾಡೋಣ. ನೀವು ಉಸಿರಿಡುವಾಗ ಸ್ನೇಹಿತರೆ ಇದು ಮುಷ್ಟಿಯನ್ನು ಬಿಗಿಯಾಗಿ ಇಟ್ಕೊಂಡು ನಿಧಾನವಾಗಿ ಉಸಿರು ತಗೊಂಡು ಉಸಿರನ್ನು ಬಿಡಿ. ನೀವು ನಿಧಾನವಾಗಿ ಉಸಿರಾಡಬೇಕು. ಆಮೇಲೆ ಇದು ಕೈಯನ್ನು ನಿಧಾನವಾಗಿ ಇಡಬೇಕು.
ನೋಡಿದ್ರಲ್ಲ ಎಷ್ಟು ಖುಷಿ, ಎಷ್ಟು ಸಂತೋಷ ಆಗತ್ತಂದ್ರೆ ಸ್ನೇಹಿತರೆ, ನಾವು ಯೋಗ ಧ್ಯಾನವನ್ನು ಅರಿತುಕೊಂಡ್ರೆ ನಮ್ಮ ಜೀವನ ಪಾವನ, ನಮ್ಮ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ, ಸಂತೋಷದ ಫ್ಯಾಮಿಲಿ ಆಗೋಕ್ಕೆ ಎಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ಈಗ ನಾವು ಮುದ್ರ ಪ್ರಾಣಾಯಾಮಗಳನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ಈಗ ಧ್ಯಾನ ಆಯಿತು, ಪ್ರಾಣಾಯಾಮ, ಮುದ್ರ ಪ್ರಾಣಾಯಾಮ, ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ದವತಿ ಪ್ರಾಣಾಯಾಮ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ದವತಿ ಪ್ರಾಣಾಯಾಮದ ಬಗ್ಗೆ ನಾವು ಮಾತಾಡೋಣ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಫ್ಯಾಮ್ಲಿ, ಹ್ಯಾಪಿ ಭಾರತ್, ಹೆಲ್ದಿ ಭಾರತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಎಲ್ಲರೂ ಸಂತೋಷದಿಂದ ಇರಬೇಕು ಮತ್ತು ಎಲ್ಲರೂ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.